ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕ ಫೋನ್ ಮಾಡ್ತಾ ಇದ್ದಾರೋ, ಏನೋ ಮಾಡ್ಲಿ, ಏನೋ ಹೇಳಲಿ. ನೀನೇನು ಮಾಡಬೇಡ, ರಿಂಗಾಗಿ ಕಟ್ ಆಗ್ಲಿ, ರಿಸೀವೇ ಮಾಡಬೇಡ, ಸುಮ್ಮನಿದ್ಬಿಡು. ಹೇ, ಏನ್ರ ನೀವು ಗಂಡಸ್ರಾಗಿ ನನಗೆ ಅರ್ಥ ಆಗ್ತಿಲ್ಲ. ಆ ಪೊನ್ನಪ್ಪ ಅಂದ್ರೆ ನೀವಿಬ್ರು ಯಾಕೆ ಇಷ್ಟೊಂದು ಹೆದರ್ಕೋತಿದ್ದೀರಾ? ಅಕ್ಕ ಕಾಲ್ ಮಾಡಿದ್ದಾರೆ, ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲ ಅಂದ್ರೆ ಹೇಳಿಲ್ವಾ, ಹೆಂಗಾದ್ರೂ ಮೂಗಿಗೆ ವಾಸನೆ ಬಂದ್ಬಿಡುತ್ತೆ, ಇಲ್ಲಿಗೆ ಬಂದ್ಬಿಡ್ತಾರೆ. ಹೇ, ಹೆದ್ರು ಪುಕ್ಕುಲ್ರೋ ನೀವಿಬ್ರು. ನಾವೀಗ ಡೈರೆಕ್ಟ್ ಆಗಿ ಅಣ್ಣನ ಹತ್ರ ಹೋಗೋಣ. ನಿಮ್ಮಿಬ್ಬರನ್ನು ಅಣ್ಣಂಗ್ ಪರಿಚಯ ಮಾಡ್ಕೊಡ್ತೀನಿ. ಅವನು ಆಮೇಲೆ ನೋಡ್ಕೊಳ್ತಾನೆ ನಿಮ್ಮನ್ನ. ನಿಮಗ್ ಬೇಕಾದಷ್ಟು ದುಡ್ಡು ಕೊಡ್ತಾನೆ. ಅಂದ್ರೆ ನಿಮ್ಮಣ್ಣ 2 ಕೋಟಿ ರೂಪಾಯಿ ಕೊಟ್ಬಿಡ್ತಾನ? ನಂಗೊಂದ್ ಕೋಟಿ, ನಮ್ ಫ್ರೆಂಡ್ಗೊಂದ್ ಕೋಟಿ. ಅಷ್ಟೇ ತಾನೆ. ನಮ್ಮ ಅಣ್ಣನ ಹತ್ರ ಹೇಳಿ ಇನ್ನು ಜಾಸ್ತಿ ಬೇಕಾದ್ರೆ ಕೊಡಿಸ್ತೀನಿ. ಏನು ನೀನ್ ಮಾತಾಡೋದ್ ನೋಡಿದ್ರೆ ನಮ್ಮಿಬ್ರನ್ನ ಯಾಮರ್ಸ್ಬೇಕಂತ ಮಾಡ್ತಿದ್ಯಾ? ಯಾಕಪ್ಪ, ಏನಾಯ್ತು ನಿನ್ಗೆ ಇದ್ದಕ್ಕಿದ್ದಾಗೆ? ಇನ್ನೇನ್ ಮತ್ತೆ, ನಿಮ್ ಅಣ್ಣ ಇದ್ದಕ್ಕಿದ್ದಂಗೆ ಹೆಂಗ್ 2 ಕೋಟಿ ರೂಪಾಯಿ ಕೊಟ್ಬಿಡ್ತಾನೆ? ಏನ್ ನಿಮ್ ಮನೇಲಿ ಅಷ್ಟೊಂದು ದುಡ್ಡು ಇಟ್ಟಿರ್ತಾರ? ಆಗ್ಲೇ ಕೊಡ್ತಾರೆ ಅಂತ ಹೇಳ್ದೆ ತಾನೆ. ಅವ್ನ್ ಹೆಂಗಾದ್ರೂ ತಂದ್ಕೊಡ್ತಾನೆ. ನಿಮ್ಗ್ ಯಾಕೆ? ನಾನು ಅಂದ್ರೆ ನಮ್ಮಣ್ಣಂಗೆ ಪ್ರಾಣ. ನಿಮಗ್ ಊಟ ಹಾಕ್ತಾನೆ. ನೀವ್ ಊಟ ಖಾಲಿ ಮಾಡೋಷ್ಟ್ರೊಳಗೆ ನಿಮ್ ಕೈಲಿ ದುಡ್ಡಿರುತ್ತೆ. ಮಚ, ಸಿಸ್ಟರ್ ಹೇಳ್ತಾ ಇರೋದು ನಿಜ ಅನ್ಸುತ್ತೆ ಕಣೋ. ಇನ್ಮೇಲೆ ನೀವಿಬ್ರು ಆ ಪೊನ್ನಪ್ಪಂಗೆ ಭಯ ಪಡಬಾರ್ದು. ಪೊನ್ನಪ್ಪನ್ ಫೋನ್ ಬಂದ್ರೆ ರಿಸೀವೇ ಮಾಡ್ಬೇಡಿ. ಹೌದಾ ಮಚ, ಸಿಸ್ಟರ್ ಹೇಳ್ತಾರ ಕರೆಕ್ಟ್. ನಾವ್ ಯಾಕೋ ಪೊನ್ನಪ್ಪಂಗೆ ಎದ್ರಬೇಕು? ಕರೆಕ್ಟ್. ಹೇ ಸರಿ, ಎಷ್ಟೊತ್ತಂತ ಇಲ್ಲಿರೋದು? ಕಾರ್ ಯಾವಾಗ ಬರುತ್ತೆ? ಸಿಸ್ಟರ್, ಇನ್ನೊಂದು 10 ನಿಮಿಷ ಕಾರ್ ಬಂದ್ಬಿಡುತ್ತೆ. ಇನ್ನು 10 ನಿಮಿಷ? ಹೇಳು ಪೊನ್ನಪ್ಪ. ನಾನು ಅರ್ಚನನ ನೋಡ್ಬಿಟ್ಟೆ. ಎಲ್ಲಿ? ಈಗ ತಾನೇ ಆಟೋದಲ್ಲಿ ಹೋಗ್ತಿದ್ದಾಳೆ. ಏನ್ ಹೇಳ್ತಿದ್ಯಾ? ಎಲ್ಲಿದ್ಲು? ನೀನೆಲ್ಲಿದ್ಯಾ? ನಾನು ಅವಳನ್ನ ಆಟೋದಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನ್ ನಿನಗೆ ಲೈವ್ ಲೊಕೇಶನ್ ಕಳಿಸ್ತೀನಿ, ನೀ ಇಲ್ಲಿ ಬಂದ್ಬಿಡು. ನಾನಿವಾಗ ಬರೋ ಪರಿಸ್ಥಿತಿಲಿ ಇಲ್ಲ. ನೀನೊಂದು ಕೆಲಸ ಮಾಡು, ನೀನ್ ಅವಳನ್ನ ಫಾಲೋ ಮಾಡು. ಅವಳು ಕಣ್ ತಪ್ಪಿಸಿ ಹೋಗೋಕ್ ಚಾನ್ಸೇ ಇಲ್ಲ. ನಾನು ಅವಳನ್ನ ಫಾಲೋ ಮಾಡ್ತಾ ಇದ್ದೀನಿ. ಅವಳನ್ನ ಖಂಡಿತವಾಗ್ಲೂ ಹಿಡ್ದೇ ಹಿಡಿತೀನಿ. ಓಕೆ. ಸ್ವಲ್ಪ ಬೇಗ. ಇನ್ನು ಎಷ್ಟೊತ್ತು ನಾನು ಹೀಗೆ ಕೂತ್ಕೋಬೇಕು? ಕಾರ್ ಬಂತಾ? 5 ನಿಮಿಷ ತೋರಿಸ್ತಾ ಇದೆ ಸಿಸ್ಟರ್. ಕಾರ್ ಬೇಗ ಬಂದ್ಬಿಟ್ರೆ ಸಾಕಪ್ಪ. ಯಾವಾಗ ನಾನ್ ಮನೆಗೆ ಹೋಗ್ತೀನೋ, ಯಾವಾಗ ಅಣ್ಣ ಅದಕ್ಕೆ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿದೆ. ಬರ ಇಲ್ಲಿ. ಓಯ್, ಮುಂದೆ ಬನ್ರೋ. ಏನೋ ಅದು ಗುಸುಗುಸು ಅಂತ ಮಾತಾಡ್ತಿರೋದು? ಏನಾಯ್ತು? ಕಾರ್ ಬರುತ್ತಾ ಬರಲ್ವಾ? ನಡೀರೋ ಹೋಗೋಣ. ಏನಿಲ್ಲ ಸಿಸ್ಟರ್, ಪ್ರೋಗ್ರಾಮ್ ಅಲ್ಲಿ ಒಂದ್ ಸ್ವಲ್ಪ ಚಿಕ್ಕ ಚೇಂಜಸ್ ಇದೆ. ಏನು ಚಿಕ್ಕ ಚೇಂಜಸ್ಸಾ? ಏನ್ ಚೇಂಜು? ನನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ತಾನೇ ಮಾತಾಡ್ತಿರೋದು? ಮೊದ್ಲು ನಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ನಿಮ್ ಊರಿಗೆ ಹೋಗ್ತೀವಿ, ಅಲ್ಲಿ ನಿಮ್ ಅಣ್ಣನ ಬಗ್ಗೆ ವಿಚಾರಿಸ್ಬೇಕು ಅಂತಿದೀವಿ. ಏನಾದ್ರೂ ತಪ್ಪ? ಹೇಯ್, ನೀವೇನ್ ಮೆಂಟ್ಲುಗಳ? ವಿಚಾರಿಸೋದಲ್ಲ ಏನಕ್ಕಿವಾಗ? ನಾನೇ ಹೇಳ್ತಿದ್ದೀನಿ ತಾನೆ. ಅಲ್ಲಲ್ಲ, ನೀನೇನೋ ಹೇಳ್ತೀಯ ಸಿಸ್ಟರ್. ನೀನ್ ಹೇಳೋದೆಲ್ಲ ನಿಜನ ಸುಳ್ಳ ಅಂತ ನಮ್ಗೆ ಗೊತ್ತಾಗುತ್ತೆ? ನಿಮ್ಮಣ್ಣ ಏನು ದೊಡ್ಡ ಕೋಟ್ಯಾಧಿಪತಿನ? ಅದೇನೇ ಇರ್ಬೋದು, ನಾವು ಕನ್ಫರ್ಮ್ ಮಾಡ್ಕೋಬೇಕಲ್ವಾ? ನಿಮ್ಮಿಬ್ರಿಗೂ ಯಾಕೋ ಅನುಮಾನ ಬಂತು? ಅದು ಹೊರಡೋ ಟೈಮಲ್ಲಿ. ಅನುಮಾನ ಅಲ್ಲ ಸಿಸ್ಟರ್, ಸತ್ಯ ತಿಳ್ಕೊಂಡು ಹೆಜ್ಜೆ ಇಟ್ರೆ ಒಳ್ಳೇದಲ್ವಾ? ಸತ್ಯವಾಗ್ಲೂ ನಮ್ಮ ಅಣ್ಣ ದೊಡ್ಡ ಶ್ರೀಮಂತ. 10 ಊರ್ಗೂ ವೀರಣ್ಣ ಅಂದ್ರೆ ಅಷ್ಟು ಭಯ. ಬೆಲೆ ಕೇಳ್ದಷ್ಟು ದುಡ್ಡು ಕೊಡ್ತಾನ ಕಣ ಅವನು. ನನ್ನ ಹಣೆಗೂ ಸಿಗುತ್ತೆ, ಪ್ರಾಮಿಸ್. ನನ್ನ ನಂಬ್ರೋ.